ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಬೇಸಿಗೆಯ ತಂಪಿಗೆ ಹೆಸರುಬೇಳೆ ಗಸಗಸೆ ಪಾಯಸ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಬೌಲಷ್ಟು ಹೆಸರುಬೇಳೆನ ತಗೊಳ್ಳೋಣ. ಒಂದು ಮುಕ್ಕಾಲು ಬೌಲಷ್ಟು ತೆಂಗಿನಕಾಯಿ, ಒಂದು ಮುಕ್ಕಾಲು ಬೌಲಷ್ಟು ಬೆಲ್ಲ, ಗಸಗಸೆ ಒಂದು 3-4 ಸ್ಪೂನು, ಸ್ವಲ್ಪ ಗೋಡಂಬಿ ಬಾದಾಮಿ, ಒಂದು 3 ಏಲಕ್ಕಿಯನ್ನು ತಗೊಳ್ಳೋಣ. ನಂತರ ಸ್ಟವಲ್ಲಿ ಒಂದು ಬಾಣಲಿ ಇಡಿ. ಹೆಸರುಬೇಳೆನ ಯಾವಾಗಲೂ ಅಷ್ಟೇ ಹೆಸರುಬೇಳೆ ಪಾಯಸ ಮಾಡಬೇಕಾದ್ರೆ ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕಿ, ಅಂದರೆ ಇಲ್ಲಾಂದರೆ ಸ್ವಲ್ಪ ಶೀತ ಆಗುತ್ತೆ ಅಂಥೇಳಿ ಅದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಹುರಿರಿ. ಅಂದರೆ ಈ ಬೇಸಿಗೆಯ ತಂಪಿಗೆ ಹೆಸರುಬೇಳೆ ಗಸಗಸೆ ಪಾಯಸ ಮಾಡಿಕೊಡಿದ್ರೆ ತುಂಬಾ ದೇಹಕ್ಕೆ ತಂಪಾಗುತ್ತೆ ಅಂಥೇಳಿ ಈ ಟೈಮಲ್ಲಿ ಈ ಥರ ಹೆಸರುಬೇಳೆನ ಜಾಸ್ತಿ ಯೂಸ್ ಮಾಡಬೇಕು. ನೋಡಿ, ಇಷ್ಟು ಬಿಸಿ ಮಾಡಿದ್ರೆ ಸಾಕು. ಇದನ್ನು ಒಂದು ಕುಕ್ಕರಿಗೆ ಹಾಕಿ 1 ಅಥವಾ 2 ವಿಷಲ್ನ ಕೂಗಿಸ್ಕೊಳ್ಳೋಣ. ನೀರು ಹಾಕಿ ಕುಕ್ಕರ್ಗೆ ಹುರಿದಿರೋಂಥ ಹೆಸರುಬೇಳೆನ ಹಾಕಿ, ನಂತರ 1-2 ಲೋಟದಷ್ಟು ನೀರನ್ನು ಹಾಕಿ ಒಂದು ಅಥವಾ 2 ವಿಷಲ್ನ ಹಾಕಿಸ್ಕೊಂಡ್ರೆ ಸಾಕು. ಹೆಸರುಬೇಳೆ ತುಂಬಾ ಬೇಯಿಸೋದೇನು ಬೇಡ, ಸ್ವಲ್ಪ ಬಾಯಿಗೆ ಸಿಗಬೇಕು ಆ ಥರ ಮೀಡಿಯಮ್ಮಾಗಿ ಬೇಯಿಸ್ಕೊಂಡ್ರೆ ಸಾಕು. ಮತ್ತು ಗಸಗಸೆ ಒಂದು 3-4 ಸ್ಪೂನಷ್ಟು ಅದನ್ನು ಅಷ್ಟೇ ಚಟಪಟ ಸಿಡಿಯೋ ತನಕ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ. ಈ ಹೆಸರುಬೇಳೆ ಗಸಗಸೆ ಎರಡು ದೇಹಕ್ಕೆ ತಂಪಾದ್ರಿಂದ ಎರಡನ್ನೂ ಒಟ್ಟಿಗೆ ಸೇರಿಸಿ ಮಾಡೋಣ. ಮತ್ತು ಮಿಕ್ಸಿ ಜಾರಿಗೆ ಒಂದು ಮುಕ್ಕಾಲು ಬೌಲಷ್ಟು ತೆಂಗಿನಕಾಯಿ, ಒಂದು 3 ಏಲಕ್ಕಿ, ಆಮೇಲೆ ಹುರಿದಿರೋಂಥ ಗಸಗಸೆ ಮತ್ತು ನೆನೆಯೋಕ್ಕಿಟ್ಟಿರೋಂಥ ಗೋಡಂಬಿ ಬಾದಾಮಿ ಎರಡನ್ನೂ ಹಾಕೋಣ. ಒಂದು ಅರ್ಧ ಗಂಟೆ ನೆನೆಸಿದ್ರೆ ಸಾಕು. ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ಅದಕ್ಕೆ ರುಬ್ಕೊಂಡ್ರೆ ಸಾಕು. ನಂತರ ಒಂದು ಪಾತ್ರೆನ ಇಡೋಣ ಒಲೆ ಮೇಲೆ. ಅದಕ್ಕೆ ನಾನು ಮುಕ್ಕಾಲು ಬೌಲಷ್ಟು ಬೆಲ್ಲ ತಗೊಂಡಿದ್ನಲ್ಲ, ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟಕ್ಕೆ ಬೆಲ್ಲ ತಗೊಳ್ಳಿ. ನಾನು ಇಷ್ಟು ಬೆಲ್ಲ ತಗೊಂಡಿದ್ದೀನಿ. ಅದಕ್ಕೆ ಒಂದು 3 ಬೌಲಷ್ಟು ನೀರನ್ನು ಹಾಕಿ ಬೆಲ್ಲ ಕರಗೋದಕ್ಕೆ ಬಿಡೋಣ. ಬೆಲ್ಲ ಯಾಕೆ ಫಸ್ಟೇ ಕರ್ಗಿಸ್ಕೊತೀವಿ, ಅದರಲ್ಲಿ ಏನಾದ್ರು ಸ್ವಲ್ಪ ಧೂಳು ಕಸ ಇದ್ದರೆ ಸೋಸ್ಕೊಂಡು ಹಾಕೋಣ ಅಂಥೇಳಿ. ಇದು ಒಂದು ಕಡೆ ಕರಗೋ ತನಕ ಕುಕ್ಕರ್ ಆರಿದೆಯಾ ನೋಡೋಣ. ಈಗ ಕುಕ್ಕರ್ ವಿಷಲ್ ತೆಗೀರಿ. ಈ ಥರ ಆಗಿದೆ. ಇಷ್ಟು ಬೆಂದಿದ್ರೆ ಸಾಕು. ಈಗ ಮತ್ತೆ ಒಲೆಗೆ ಹಾಕ್ತೀವಲ್ಲ, ತುಂಬ ಮತ್ತೆ ಬೇಯುತ್ತೆ. ಮತ್ತೆ ಒಂದು ಪಾತ್ರೆ ಇಡಿ ಒಲೆ ಮೇಲೆ. ಬೇಯಿಸಿರೋ ಅಂಥ ಹೆಸರುಬೇಳೆನ ಅದಕ್ಕೆ ಹಾಕಿ ಸ್ವಲ್ಪ ನೀರು ಹಾಕಿ ಮತ್ತೆ ಕುದಿಯೋದಕ್ಕೆ ಬಿಡೋಣ. ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ. ಹಿಂಗೆ ಒಂದು ರುಬ್ಬಿರೋ ಅಂಥ ಮಸಾಲೆ, ತೆಂಗಿನಕಾಯಿ, ಗಸಗಸೆ, ಗೋಡಂಬಿ ಬಾದಾಮಿ, ಏಲಕ್ಕಿ ಎಲ್ಲ ರುಬ್ಬಿರೋ ಅಂಥ ಮಸಾಲೆನ ಕುದ್ದಿರೋದಕ್ಕೆ ಹಾಕೋಣ. ನಿಮಗೆ ಎಷ್ಟು ನೀರು ಬೇಕು, ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೋಡಿ, ಇಷ್ಟು ಹಾಕ್ಕೊಂಡ್ರೆ ಸಾಕು. ಅಂದರೆ ಇದು ಸ್ವಲ್ಪ ತಡ ಹತ್ತುತ್ತೆ, ಅದರಿಂದ ಸ್ವಲ್ಪ ತಿರುತ್ತಾನೇ ಇರಬೇಕು. ನಂತರ ಕುದೀತಾ ಇರಲಿ. ಒಂದು 5 ನಿಮಿಷ ತೆಂಗಿನಕಾಯಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಕುದಿಸಿ. ಕುದ್ದಾದಮೇಲೆ ನಾವು ಬೆಲ್ಲನ ನೋಡಿ ಈ ಥರ ರಸ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಸ್ಟ್ರೈನರಲ್ಲಿ ಸೋಸ್ಕೊಂಬಿಡಿ. ಅದರಲ್ಲಿ ಏನಾದರೂ ಕಸ ಗಿಸ ಇದ್ದರೆ ಹೋಗುತ್ತೆ. ಕಲ್ಲಿರಲ್ಲ ಬೆಲ್ಲದಲ್ಲಿ, ಆದರೆ ಸ್ವಲ್ಪ ಈ ಥರ ಧೂಳಿರುತ್ತೆ. ಧೂಳು ಹೋಗೋದಕ್ಕೆ ಸ್ವಲ್ಪ ಅದನ್ನು ಸೋಸ್ಕೊಂಡ್ರೆ ಸಾಕು. ನೋಡಿ, ಬೆಲ್ಲ ಸೇರಿಸಿದ್ಮೇಲೆ ಈ ಥರ ಆಗುತ್ತೆ. ಅದಕ್ಕೆ ಪಾಯಸ ರೆಡಿ ಆಯಿತು. ಒಂದು ಕಡೆಯಿಂದ ಎಲ್ಲದಕ್ಕೂ ಮಿಕ್ಸ್ ಆಗಂಗೆ ಕೈ ಆಡಿ. ಈಗ ಅದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಇದಕ್ಕೆ ಮೇಲೆ ಸ್ವಲ್ಪ ತುಪ್ಪ ಮತ್ತು ದ್ರಾಕ್ಷಿಯಲ್ಲಿ ಒಗ್ಗರಣೆ ಮಾಡೋಣ. 1-2 ಸ್ಪೂನಷ್ಟು ತುಪ್ಪನ ಹಾಕಿ ನಂತರ ಅದಕ್ಕೆ ದ್ರಾಕ್ಷಿಯನ್ನು ಹಾಕಿ, ತುಪ್ಪ ಕಾದ ನಂತರ ದ್ರಾಕ್ಷಿಯನ್ನು ಹಾಕಿ, ನಾವು ಗೋಡಂಬಿನ ಬಾದಾಮಿನ ರುಬ್ಬಕ್ಕೆ ಹಾಕಿರ್ತೀವಲ್ಲ, ಅದಕ್ಕೆ ಇದು ಒಗ್ಗರಣೆಗೇನು ಹಾಕಲ್ಲ ನಾನು. ಬೇಕಿದ್ದರೆ ಹಾಕೋಬೋದು. ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿ. ಈಗ ಆದ ನಂತರ ಪಾಯಸಕ್ಕೆ ಹಾಕಿದ್ರೆ ಗಸಗಸೆ ಹೆಸರುಬೇಳೆ ಪಾಯಸ ರೆಡಿ ಆಯಿತು. ಇದೇನು ಹಾಕಿದ್ಮೇಲೆ ಕುದಿಸೋ ಅವಶ್ಯಕತೆ ಏನಿರಲ್ಲ, ಆಫ್ ಮಾಡಿಬಿಡಿ ಸ್ಟವನ್ನು.
ನೋಡಿ ಈ ಅದಕ್ಕಿರುತ್ತೆ. ನೀವು ಬೇಕು ಅಂದರೆ ನಿಮ್ಗೆ ಸ್ವಲ್ಪ ಕಲರ್ ವೈಟ್ ಕಲರ್ ಕಾಣಬೇಕು ಅಂದರೆ ಒಂದು ಅರ್ಧ ಲೋಟದಷ್ಟು ಹಾಲನ್ನು ಬೇಕಾದರೆ ಹಾಕೋಬೋದು. ಹಾಲು ಇಷ್ಟ ಆಗಲಿಲ್ಲ ಅಂದರೆ ಒಬ್ಬೊಬ್ಬರಿಗೆ ಈ ಥರ ಹೀಗೇ ಕುಡಿಬೋದು. ಈ ಬೇಸಿಗೆಗಂತೂ ಮಾಡಿಸಿದಂಥ ಪಾಯಸ ಇದು. ನೋಡಿ ಬಿಸಿ ಬಿಸಿಯಾದ ಗಸಗಸೆ ಹೆಸರುಬೇಳೆ ಪಾಯಸ ರೆಡಿ ಆಯಿತು. ಇದನ್ನು ಮಾಡಿ ಟೇಸ್ಟ್ ಹೆಂಗಿದೆ ಅಂತ ಹೇಳಿ. ಯಾರಿಗೆಲ್ಲ ಈ ಗಸಗಸೆ ಪಾಯಸ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಹೇಳಿ. ಓಕೆನಾ? ಬಾಯ್.